ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಆ್ಯಡ್ಸೆನ್ಸ್ನಲ್ಲಿ ಹೇಗೆ ಆ್ಯಡ್ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಭಾಳಷ್ಟು ಪ್ರೊಸೆಸ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅಂದರೆ ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕಾಗುತ್ತೆ, ಅಡ್ರೆಸ್ ವೆರಿಫಿಕೇಷನ್ ಮಾಡಬೇಕಾಗುತ್ತೆ, US ಟ್ಯಾಕ್ಸ್ ಫಿಲ್ ಮಾಡಬೇಕಾಗುತ್ತೆ, ಬೇರೆ ಬೇರೆ ಪ್ರೊಸೆಸ್ ಇರುತ್ತೆ, ಅವೆಲ್ಲ ಮಾಡಬೇಕಾಗುತ್ತೆ. ಅದಾದಮೇಲೆ ಲಾಸ್ಟ್ ಸ್ಟೆಪ್ ಇದೆ ಫ್ರೆಂಡ್ಸ್, ಬ್ಯಾಂಕ್ ಡೀಟೇಲ್ಸ್ನ ನೀವು ಆ್ಯಡ್ಸೆನ್ಸ್ನಲ್ಲಿ ಆ್ಯಡ್ ಮಾಡೋದು. ಅಂದರೆ ನಿಮ್ಮ ಅಕೌಂಟ್ಗೆ ದುಡ್ಡು ಬರಬೇಕಲ್ಲ, ಅದು ನಿಮ್ಮ ಬರಬೇಕು ಅಂತಂದರೆ ನೀವು ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಇದನ್ನು ನೀವು ಆ್ಯಡ್ ಮಾಡಬೇಕು ಅಂತಂದರೆ ಯಾವಾಗಾದರೂ ಮಾಡ್ಬೋದು. ಈಗ ನನ್ನ ಈ ಚಾನಲ್ನಲ್ಲಿ $28 $29 ಆಗಿದೆ, $29 ನಿಯರ್ ಆಗಿದೆ. ಈಗಾದರೂ ಮಾಡ್ಬೋದು, ಅಥವಾ $80-90 ಆಗುತ್ತಲ್ಲ, ಆವಾಗಾದರೂ ಮಾಡ್ಬೋದು. ಆ್ಯಕ್ಚುಲಿ ನಾನು ಭಾಳಷ್ಟು ಯೂಟ್ಯೂಬ್ ಚಾನಲ್ಸ್ದು ಈ ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡಿ ಕೊಡೋದು ಅಂತಂದರೆ $70-80 ಆಗುತ್ತಲ್ಲ, ಆವಾಗ ಮಾಡ್ತಾ ಇದ್ದೆ. ಇವರು ಈ ಚಾನಲ್ನವರು ಇನ್ನೂ ಆಯ್ತಾ ಇಲ್ಲ, ವರ್ಕ್ ಆಯ್ತಲ್ಲ, ಕಂಪ್ಲೀಟ್ ಆಯ್ತಾ ಇಲ್ಲ ಅಂತೇಳಿ ಭಾಳಷ್ಟು ಕೇಳ್ತಾ ಇದ್ರು. ಅದಕ್ಕೋಸ್ಕರ ಈಗಲೇ ಮಾಡ್ತಾ ಇದ್ದೀನಿ. ಯಾವಾಗಾದರೂ ಮಾಡಿದರೆ ನಡೆಯುತ್ತೆ, ಈಗಾದರೂ ಮಾಡಿದರೂ ನಡೆಯುತ್ತೆ, ಆವಾಗಾದರೂ ಮಾಡಿದರೆ ನಡೆಯುತ್ತೆ. ಯಾವ ಥರ ಆ್ಯಡ್ ಮಾಡಬೇಕು, ಏನೇನು ಇನ್ಫಾರ್ಮೇಷನ್ ಬೇಕಾಗುತ್ತೆ, ಮತ್ತು ನಿಮ್ಮ ಹತ್ರ ಇದನ್ನು ಆ್ಯಡ್ ಮಾಡಬೇಕು ಅಂತಂದರೆ ಏನೇನು ಬೇಕಾಗುತ್ತೆ ಅಂತೇಳಿ ನಿಮಗೆ ತಿಳಿಸ್ತೀನಿ. ಫಸ್ಟ್ಗೆ ನೀವು ಇದನ್ನು ಆ್ಯಡ್ ಮಾಡಬೇಕು ಅಂತಂದರೆ ಫಸ್ಟ್ಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಫ್ರಂಟ್ ಪೇಜ್ ಇರುತ್ತಲ್ಲ, ಅದು ಬೇಕಾಗುತ್ತೆ. ಅದರಲ್ಲಿ ನಿಮ್ಮ ಬ್ಯಾಂಕ್ ಇರುತ್ತೆ, ಬ್ಯಾಂಕ್ ಯಾವುದಿದೆ ಅದರದ್ದು ಇರುತ್ತೆ. SBI, ಸೆಂಟ್ರಲ್ ಬ್ಯಾಂಕ್, ಬರೋಡಾ, ಬೇರೆ ಬೇರೆ ಇರುತ್ತಲ್ಲ, ಅದರದ್ದು ಪಾಸ್ಬುಕ್ನಲ್ಲಿ ಹೆಸರು, IFSC ಕೋಡು ಮತ್ತು ಅಕೌಂಟ್ ನಂಬರ್ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ನೀವು ಪಾಸ್ಬುಕ್ದು ಫ್ರಂಟ್ ಪೇಜ್ ಬೇಕಾಗುತ್ತೆ. ಅಂದರೆ ನಿಮ್ಮ ಪಾಸ್ಬುಕ್ ಇದ್ದರೆ ಪಾಸ್ಬುಕ್ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ಅದರ ಫೋಟೋ ಆದರೂ ಇಟ್ಕೊಳ್ಳಿ. ನೆಕ್ಸ್ಟು ಸ್ವಿಫ್ಟ್ ಕೋಡ್ ಬೇಕಾಗುತ್ತೆ ಫ್ರೆಂಡ್ಸ್, ನಿಮ್ಮ ಬ್ಯಾಂಕ್ದು. ಯಾಕಂತಂದರೆ ಅದು US ಇಂದ ನಿಮಗೆ ಪೇಮೆಂಟ್ ಬರುತ್ತೆ. ಇದರಲ್ಲಿ ಇದಕ್ಕೆ ನಿಮ್ಮ ಅಕೌಂಟಿಗೆ US ಇಂದ ಪೇಮೆಂಟ್ ಬರುತ್ತಲ್ಲ, ಅದಕ್ಕೋಸ್ಕರ ನಿಮಗೆ ಸ್ವಿಫ್ಟ್ ಕೋಡ್ ಬೇಕಾಗುತ್ತೆ. ಸ್ವಿಫ್ಟ್ ಕೋಡ್ ಯಾವ ಥರ ನೀವು ತೊಗೊಳ್ಬೇಕು ಅಂತೇಳಿ ನಾನು ಭಾಳಷ್ಟು ವೀಡಿಯೋಸ್ ಮಾಡಿದ್ದೀನಿ. ನೀವು ಇನ್ನೂ ಚೆಕ್ ಮಾಡಿರಲಿಲ್ಲ ಅಂದರೆ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಅದು ಭಾಳ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್. ಸ್ವಿಫ್ಟ್ ಕೋಡ್ ಇರಲಿಲ್ಲ ಅಂತಂದರೆ ಯಾವುದೋ ಸ್ವಿಫ್ಟ್ ಕೋಡ್ ಹಾಕಿದರೆ ನಿಮ್ಮ ಪೇಮೆಂಟ್ ಹೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಕರೆಕ್ಟಾಗಿ ಸ್ವಿಫ್ಟ್ ಕೋಡ್ ಹಾಕಿದರೆ ಅಷ್ಟೇ ನಿಮಗೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಆ್ಯಡ್ಸೆನ್ಸಿಂದ ಅಂದರೆ ಯೂಟ್ಯೂಬಿಂದ ದುಡ್ಡು ಬರುತ್ತೆ, ಇಲ್ಲಾಂದರೆ ಬರಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಸ್ವಿಫ್ಟ್ ಕೋಡ್ ಭಾಳ ಇಂಪಾರ್ಟೆಂಟ್ ಇದೆ. ಕರೆಕ್ಟಾಗಿ ನಿಮ್ಮ ಬ್ಯಾಂಕ್ನಲ್ಲಿ ಹೋಗಿ ಎಲ್ಲ ತಿಳ್ಕೊಂಡು ಸ್ವಿಫ್ಟ್ ಕೋಡ್ನ ಕರೆಕ್ಟಾಗಿ ಹಾಕಿ ಫ್ರೆಂಡ್ಸ್. ಈಗ ನಾನು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಹೇಗೆ ಆ್ಯಡ್ ಮಾಡೋದು ಅಂತೇಳಿ ನಿಮಗೆ ತೋರಿಸ್ತೀನಿ. ನೀವು ಆ್ಯಡ್ ಮಾಡಬೇಕು ಅಂತಂದರೆ ಲಾಸ್ಟಿಗೆ ನೀವು ಎಲ್ಲ ಪ್ರೊಸೆಸ್ ಮುಗ್ದಾದ್ಮೇಲೆ ಆ್ಯಡ್ ಮಾಡೋ ಟೈಮ್ ಬಂತು ಅಂತಂದರೆ ಅಲ್ಲಿ ಪಾಪಪ್ ಮೆಸೇಜ್ ಬರುತ್ತೆ. ನಾನು ಈಗಲೇ ಆ್ಯಡ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಇಲ್ಲಿ ಏನು ಪಾಪಪ್ ಮೆಸೇಜ್ ಏನು ಇಲ್ಲ. ಇಲ್ಲಿ ಬರಬೇಕು, ನೀವು ಪೇಮೆಂಟ್ನಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಿದ್ರೆ ಪೇಮೆಂಟ್ ಇನ್ಫೋ ಅಂತಿದೆ. ಪೇಮೆಂಟ್ ಇನ್ಫೋನ ಕ್ಲಿಕ್ ಮಾಡಿದರೆ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ನೋಡ್ತಿದ್ರೆ ಕೆಳಗಡೆ ಚೂಸ್ ಪೇಮೆಂಟ್ ಮೆಥಡ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದಾದ್ಮೇಲೆ ಈ ರೀತಿ ಬರುತ್ತೆ. ಫೋನ್ಪೇ ಇದೇನು ಬೇಕಾಗಿಲ್ಲ. ಇಲ್ಲಿ ಆ್ಯಡ್ ಪೇಮೆಂಟ್ ಮೆಥಡ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಇದರಲ್ಲಿ ಏನೇನು ಇನ್ಫಾರ್ಮೇಷನ್ನ ಎಂಟರ್ ಮಾಡಬೇಕು ಅಂತೇಳಿ ನಿಮಗೆ ತೋರಿಸ್ತೀನಿ. ಫಸ್ಟ್ಗೆ ಬೆನಿಫಿಷಿಯರಿ ID ಅಂತಿದೆ, ಇದು ಆಪ್ಷನಲ್ ಇದೆ, ಇದೇನು ಫಿಲ್ ಮಾಡೋಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ನೇಮ್ ಆನ್ ಬ್ಯಾಂಕ್ ಅಕೌಂಟ್ ಇದೆ ಅಂತಿದೆ. ನಿಮ್ಮ ಬ್ಯಾಂಕ್ ಅಕೌಂಟ್ ನೇಮ್ ಇರುತ್ತಲ್ಲ, ಅಂದರೆ ನಿಮ್ಮ ಪಾಸ್ಬುಕ್ಕಲ್ಲಿ ನಿಮ್ಮ ಹೆಸರು ಏನಿದೆ ಕರೆಕ್ಟಾಗಿ ಅದನ್ನು ಫಿಲ್ ಮಾಡಿ. ನಿಮ್ಮ ಹೆಸರು ಒಂದು ಅಕ್ಷರನೂ ತಪ್ಪಾಗಬಾರ್ದು, ಆ ರೀತಿ ಫಿಲ್ ಮಾಡಿ. ಅದಾದಮೇಲೆ ಯಾವ ಬ್ಯಾಂಕ್ ನೇಮ್ ಅಂತಿದೆ, ಬ್ಯಾಂಕ್ ನೇಮ್ ಅಂತಂದರೆ ನಿಮ್ಮ ಬ್ಯಾಂಕ್ ಯಾವುದಿದೆ, SBI ಇದೆಯಾ, ಸೆಂಟ್ರಲ್ ಬ್ಯಾಂಕ್ ಇದೆಯಾ, ಬ್ಯಾಂಕ್ ಆಫ್ ಬರೋಡಾ, ಆಕ್ಸಿಸ್ ಬ್ಯಾಂಕ್ ಯಾವುದಿದೆ ಅದನ್ನು ಫಿಲ್ ಮಾಡಿ. ಅದಾದಮೇಲೆ IFSC ಕೋಡ್ ಕೇಳ್ತಾ ಇದೆ. ನಿಮ್ಮ ಪಾಸ್ಬುಕ್ಕಲ್ಲಿ IFSC ಕೋಡ್ ಇರುತ್ತೆ, ಅದನ್ನು ಇಲ್ಲಿ ಎಂಟರ್ ಮಾಡಬೇಕು. ಸ್ವಿಫ್ಟ್ ಬಿಕ್ ಅಂತಿದೆ, ಅಂದರೆ ಸ್ವಿಫ್ಟ್ ಕೋಡ್ ಅಂತ ಹೇಳಿದ್ನಲ್ಲ, ಆ ಸ್ವಿಫ್ಟ್ ಕೋಡ್ನ ಇಲ್ಲಿ ಎಂಟರ್ ಮಾಡಬೇಕು. ಮತ್ತು ಇಲ್ಲಿ ಅಕೌಂಟ್ ನಂಬರ್ ಎಂಟರ್ ಮಾಡಬೇಕು. ನಿಮ್ಮ ಅಕೌಂಟ್ ನಂಬರ್ ಪಾಸ್ಬುಕ್ಕಲ್ಲಿ ಇರುತ್ತಲ್ಲ, ಅದನ್ನು ಎಂಟರ್ ಮಾಡಿದಾದ್ಮೇಲೆ ರೀಟೈಪ್ ಅಕೌಂಟ್ ನಂಬರ್ ಅಂತ ಇರುತ್ತೆ, ಆ ಅಕೌಂಟ್ ನಂಬರ್ನ ಮತ್ತೊಂದು ಬಾರಿ ಎಂಟರ್ ಮಾಡಬೇಕು. ಮಾಡಿದಾದ್ಮೇಲೆ ಕೆಳಗಡೆ ನೋಡ್ತಾ ಇದ್ರೆ ಫ್ರೆಂಡ್ಸ್, ಡಿಫಾಲ್ಟ್ ಆಗಿ ಸೆಟ್ ಆಸ್ ಪ್ರೈಮರಿ ಪೇಮೆಂಟ್ ಮೆಥಡ್ ಅಂತೇಳಿ ಇಲ್ಲಿ ಚೆಕ್ ಮಾರ್ಕ್ ಆಗಿರುತ್ತೆ. ಆಲ್ಮೋಸ್ಟ್ 99% ಆಗಿರುತ್ತೆ. ಒಂದು ವೇಳೆ ಆಗಿರಲಿಲ್ಲ ಅಂತಂದರೆ ನೀವು ಇಲ್ಲಿ ಚೆಕ್ ಮಾರ್ಕ್ ಮಾಡಿಕೊಂಡು ಕೆಳಗಡೆ ನೋಡ್ತಾ ಇದ್ರೆ ಸೇವ್ ಅಂತಿದೆ, ಸೇವ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಆ್ಯಡ್ ಆಗಿಬರುತ್ತೆ ಫ್ರೆಂಡ್ಸ್. ನಿಮ್ಮ ಆ್ಯಡ್ಸೆನ್ಸ್ನಲ್ಲಿ $100 ಕಂಪ್ಲೀಟ್ ಆದಮೇಲೆ ಡೈರೆಕ್ಟಾಗಿ ನಿಮ್ಮ ಅಕೌಂಟ್ಗೆ ದುಡ್ಡು ಬರುತ್ತೆ ಫ್ರೆಂಡ್ಸ್. ಇಷ್ಟು ನೀವು ಬ್ಯಾಂಕ್ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಈಗ ನಾನು ಈ ಎಲ್ಲ ಡೀಟೇಲ್ಸ್ನ ಎಂಟರ್ ಮಾಡಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಎಲ್ಲ ಡೀಟೇಲ್ಸ್ನ ಎಂಟ್ರಿ ಮಾಡಿದ್ದೀನಿ ನಾನು. ಇವರು ಎಲ್ಲ ಡೀಟೇಲ್ಸ್ ಇರುತ್ತಲ್ಲ, ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿದ್ದೀನಿ. ಎಂಟ್ರಿ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ನೋಡ್ತಾ ಇದ್ರೆ ಸೆಟ್ ಆಸ್ ಪ್ರೈಮರಿ ಮೆಥಡ್ ಅಂತಿದೆ, ಅದನ್ನು ಚೆಕ್ ಮಾರ್ಕ್ ಮಾಡಿದಾದ್ಮೇಲೆ ಮತ್ತೆಲ್ಲ ಎರಡೆರಡು ಬಾರಿ ಚೆಕ್ ಮಾಡ್ಕೊಂಡಿದ್ದೀನಿ, ಕರೆಕ್ಟ್ ಇದೆ ಎಲ್ಲನೂ. ಈಗ ನಾನು ಸೇವ್ ಅಂತೇಳಿದೆ ಕೆಳಗಡೆ, ಸೇವ್ನ ಕ್ಲಿಕ್ ಮಾಡ್ತೀನಿ ಫ್ರೆಂಡ್ಸ್. ನೋಡ್ತಾ ಇದ್ರೆ ಫ್ರೆಂಡ್ಸ್, ಈಗ ಸೇವ್ ಆಗಿದೆ. ಇಲ್ಲಿ ನೋಡ್ತಾ ಇದ್ರೆ ಅವ್ರ ಹೆಸರು ಕೂಡ ಇಲ್ಲಿ ಬಂದಿದೆ.
ಕರೆಕ್ಟ್ ಇದೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಎಲ್ಲ ಬಂದು ಲಾಸ್ಟ್ ತ್ರೀ ಡಿಜಿಟ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಅವ್ರ ಹೆಸರು ಕೂಡ ಇಲ್ಲಿ ಬಂದಿದೆ. ಈಗ ಪ್ರೈಮರಿ ಅಂತೇಳಿ ಕೂಡ ತೋರಿಸ್ತಾ ಇದೆ. ಈಗ ಕರೆಕ್ಟ್ ಇದೆ ಫ್ರೆಂಡ್ಸ್ ಎಲ್ಲನೂ. ಈಗ ಅವ್ರ ಪೇಮೆಂಟ್ $100 ಆಯಿತು ಅಂತಂದರೆ ಆ್ಯಡ್ಸೆನ್ಸ್ನಲ್ಲಿ, ಆವಾಗ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ಸೆನ್ಸ್ನಲ್ಲಿ ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್. ನಿಮ್ಮದು ಯಾವುದೇ ಪ್ರಾಬ್ಲಮ್ ಇತ್ತು, ಯೂಟ್ಯೂಬ್ ರಿಲೇಟೆಡ್ ಯಾವುದೇ ಚಾನಲ್ ರಿಲೇಟೆಡ್ ಆಗಲಿ, ಆ್ಯಡ್ಸೆನ್ಸ್ ರಿಲೇಟೆಡ್ ಆಗಲಿ ಪ್ರಾಬ್ಲಮ್ ಇತ್ತು ಅಂತಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಕೊಡ್ತೀನಿ. ಅದಕ್ಕೆ ಸ್ವಲ್ಪ ಪೇಮೆಂಟ್ ಮಾಡಬೇಕಾಗುತ್ತೆ, ದುಡ್ಡು ಕೊಡಬೇಕಾಗುತ್ತೆ. ಕೊಟ್ಟರೆ ಅಂದರೆ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಕೊಡ್ತೀನಿ ಫ್ರೆಂಡ್ಸ್. ಮತ್ತು ನಿಮ್ಮ ಚಾನಲ್ ಮಾನಿಟೈಸೇಷನ್ ಹತ್ರ ಬಂತು, ನಿಮಗೆ ಮಾನಿಟೈಸೇಷನ್ ಮಾಡಿ ಮತ್ತು ಎಲ್ಲ ಫಸ್ಟ್ ಪೇಮೆಂಟ್ ಬರೋವರೆಗೂ ಎಲ್ಲ ಪ್ರೊಸೆಸ್ನ ಮಾಡಿ ಕೊಡಿ ಅಂತಂದರೆ ಅದು ಕೂಡ ಮಾಡಿಕೊಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಭಾಳಷ್ಟು ಜನಕ್ಕೆ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋದಾಗಲಿ, ಅಪ್ಲೋಡ್ ಮಾಡೋದು ಎಲ್ಲನೂ ಗೊತ್ತಿರುತ್ತೆ, ಆದರೆ ಇದೆಲ್ಲ ಗೊತ್ತಿರಲ್ಲ ಫ್ರೆಂಡ್ಸ್. ಐಡೆಂಟಿಟಿ ವೆರಿಫಿಕೇಷನ್ ಮಾಡೋದು, ಅಡ್ರೆಸ್ ವೆರಿಫಿಕೇಷನ್ ಮಾಡೋದು, US ಟ್ಯಾಕ್ಸ್ ಫಿಲ್ ಮಾಡೋದು, ಮತ್ತು ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡೋದು, ಇವೆಲ್ಲ ಗೊತ್ತಿರಲ್ಲ ಫ್ರೆಂಡ್ಸ್. ಯಾವುದಾದ್ಮೇಲೆ ಏನು ಮಾಡಬೇಕು, ಕರೆಕ್ಟಾಗಿ ಮಾಡಬೇಕು. ಸ್ವಲ್ಪ ಮಿಸ್ ಆದರೆ ನೀವು ಇಡೀ ಜರ್ನಿ ಮಾಡಿರ್ತೀರಲ್ಲ, ಯೂಟ್ಯೂಬಲ್ಲಿ 1 ವರ್ಷ ಕಷ್ಟಪಟ್ಟಿರ್ತೀರ, 6 ತಿಂಗಳು ಕಷ್ಟಪಟ್ಟಿರ್ತೀರ, 2 ವರ್ಷ ಕಷ್ಟಪಟ್ಟಿರ್ತೀರ, ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಿಮಗೆ ಬರ್ತಾ ಇತ್ತು ಅಂತಂದರೆ ನೀವೇ ಮಾಡ್ಕೊಳ್ಳಿ. ಭಾಳಷ್ಟು ವೀಡಿಯೋಸ್ ಇದೆ ಯೂಟ್ಯೂಬ್ನಲ್ಲಿ, ನೋಡ್ಕೊಂಡು ಮಾಡ್ಬೋದು. ಒಂದು ವೇಳೆ ನನಗೆ ಅದು ಅರ್ಥ ಆಗಲ್ಲ, ನಮಗೆ ಗೊತ್ತಾಗಲ್ಲ, ರಿಸ್ಕ್ ಬೇಡ ಅಂತಂದರೆ ನಮಗೆ ನಿಮ್ಮ ಚಾನಲ್ ಕೊಟ್ಟರೆ ನಿಮಗೆ ಎಲ್ಲನೂ ಪ್ರೊಸೆಸ್ನ ಮಾಡಿ ಕೊಡ್ತೀವಿ ಫ್ರೆಂಡ್ಸ್. ಫಸ್ಟ್ ಪೇಮೆಂಟ್ವರೆಗೂ ಏನು ಮಾಡಬೇಕು ಎಲ್ಲನೂ ಮಾಡಿ ಕೊಡ್ತೀನಿ. ಒಂದು ಬಾರಿ ನಿಮ್ಮ ಅಕೌಂಟ್ಗೆ ಪೇಮೆಂಟ್ ಬಂತು ಅಂತಂದರೆ ಆವಾಗಿಂದ ಪ್ರತಿ ಪೇಮೆಂಟ್ ಬರ್ತಾ ಇರುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.